ಇವೆಲ್ಲ ಗಣೇಶ ಫೆಸ್ಟಿವಲ್ ಮತ್ತು ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲ ಡೆಕೋರೇಷನ್ಗೆ ಅಂತ ಎಲ್ಲರೂ ಕೂಡ ಸೇರಿಕೊಂಡು ಡೆಕೋರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಇನ್ಕ್ಲೂಡಿಂಗ್ ಜೂನಿಯರ್ಸ್ ಆಲ್ಸೋ. ಇವಾಗ ಒಬ್ಬೊಬ್ಬರು ಒಪಿನಿಯನ್ನು ಕೇಳೋಣ. ಫಸ್ಟು 4th ಇಯರ್ ಮಿಸ್ಟರ್ ದರ್ಶನ್. ಹಾಂ, ಹೇಳಿ, ನಿಮ್ಗೆ ಏನು ಅನಿಸ್ತಿದೆ? ಏನು ಅನ್ಸಲ್ಲ, ಫೈನಲ್ ಇಯರಾಗಿ ಇಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದೀರಾ ನೀವು. ಇನ್ನೊಂದು ಸೇಮ್ ಮುಗಿಸ್ಕೊಂಡು ಹೋಗ್ತೀರಾ, ಯಾವಾಗ ಹೋಗ್ತೀರಾ ಅಂತನೂ ಕಾಯ್ತಾ ಇದ್ದೀವಿ. ಸೆಂಡ್ ಅಪ್ ಮಾಡೋಕ್ಕೂ ಕಾಯ್ತಾ ಇದ್ದೀವಿ. ಯಾಕೆ ಅಷ್ಟು ಹಿಂಸೆ ಕೊಟ್ಬಿಟ್ಟಿದ್ದೀವ? ಯಾವಾಗ ಹೋಗ್ತಾ ಇದ್ದೀವ ಅಂತ ಕಾಯ್ತಾ ಇದ್ದೀವಿ ಅನ್ನೋದಕ್ಕಿಂತ ನಾವು ಫೈನಲ್ ಇಯರ್ಸ್ ಬರಬೇಕಲ್ವಾ. ನಾವು ಫೈನಲ್ ಇಯರ್ಸ್ಗೆ ಬಂದಿರಲ್ವ ನಿಮ್ಮನ್ನು ಕಳ್ಸೋಕ್ಕಾಗೋದು. ಅದಕ್ಕೆ ನೀವೆಲ್ಲ ಯಾವಾಗ ಹೋಗ್ತೀರಾ ಅಂತ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ. ಇವಾಗ ಮಿಸ್ ಪಲ್ಲವಿನ ಮಾತಾಡ್ಸೋಣ. ಏನು ಅನಿಸ್ತಿದೆ? ಹಾಯ್, ನಮ್ಮ ಕಡೆಯಿಂದ ಇದು ಕೊನೆ ಪ್ರೋಗ್ರಾಮು. ಬೇಜಾರು ಎಷ್ಟಾಗ್ತಿದೆಯೋ ಖುಷಿನೂ ಅಷ್ಟೇ ಇದೆ. ನಮ್ಮ ಕ್ಲಾಸ್ ಗೌಡ ಮತ್ತು ದರ್ಶನ್ ಅವರು ಉಸ್ತುವಾರಿ ತಗೊಂಡು ಈ ಪ್ರೋಗ್ರಾಮ್ ನಡೆಸ್ಕೊಡ್ತವ್ರೆ. ಬತ್ತಿನೂ ಬರಲ್ಲ ಅಂತ ಇದ್ದೆ. ಇವಾಗ ಮಿಸ್ ಕೀರ್ತಿ. ಹಲೋ, ಸಹನಾ ಅವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನಿಮ್ಮ ಅನಿಸಿಕೆ ಹೇಳಿ, ಅದನ್ನ ಅವ್ರು ಮಾಡ್ತಾರೆ. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಆಯ್ತಾ, ನಾಳೆ ಹೆಂಗ್ ನಡೆಯುತ್ತೋ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಈಗ ಮಿಸ್ ರಮ್ಯಾ ಅಲಿಯಸ್ ಕುಳ್ಳಿ. ಹಾಂ, ಹೇಳಿ, ನಿಮ್ಮ ಅನಿಸಿಕೆ ಹೇಳಿ. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಫೈನಲ್ ಇಯರ್ಸ್ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ. ನಾಳೆ ಪ್ರೋಗ್ರಾಮ್ ಚೆನ್ನಾಗಾಗಲಿ ಅಂತ ಅನ್ಕೋತೀನಿ. ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ನಮ್ಮ ಕ್ಲಾಸವರು. ಎಲ್ಲರೂ ಅವರೇ ಉಸ್ತುವಾರಿ ತಗೊಂಡವ್ರೆ. ಮತ್ತು ನಾನು ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಇವರು ಮಿಸ್ ಗೌತಮಿ, ಫೈನಲ್ ಇಯರ್. ಇವರು ನಿಮ್ಮ ಅನಿಸಿಕೆ ಏನು ಅನಿಸ್ತಿದೆ ನಿಮಗೆ? ಪ್ರಿಪ್ರೇಷನ್ಸ್ ಎಲ್ಲ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ನಾಳೆ ಇರೋ ಪ್ರೋಗ್ರಾಮ್ಗೆ. ನಾಳೆ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬಂದರೆ ಎಲ್ರಿಗೂ ತುಂಬ ಖುಷಿ ಆಗುತ್ತೆ ಅಷ್ಟೇ. ರಿಸಲ್ಟ್ ಚೆನ್ನಾಗಿ ಬಂದರೆ ಪಟ್ಟಿರೋ ಎಫರ್ಟ್ಸ್ಗೆ ತುಂಬ ಪ್ರತಿಫಲ ಸಿಕ್ತಂದ್ರೆ ಮನ್ಸಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ಇನ್ನೊಂದು 6 months ಮುಗಿದ್ರೆ ನಿಮ್ಮ ಎಜುಕೇಷನ್ನೇ ಮುಗಿಯುತ್ತೆ. ಅದ್ರ ಬಗ್ಗೆ ಏನು ಅನಿಸ್ತಿದೆ? ಎಜುಕೇಷನ್ ಮುಗಿಯುತ್ತೆ ಅಂದರೆ ಸ್ಟೂಡೆಂಟ್ ಲೈಫ್ನ ಮಿಸ್ ಮಾಡ್ಕೊತೀವಿ. ಮುಂದೆ ಇನ್ನೊಂದು ಹೊಸ ಚಾಪ್ಟರ್ ಕಾಲಿಡ್ತಾ ಇದ್ದೀವಿ. ಅದ್ರ ಜೊತೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಚೈಲ್ಡ್ನೆಸ್ ಅನ್ನೋದು ಏನಿರ್ತದೆ ಒಳಗಡೆ ಸ್ವಲ್ಪ ಅಡುಕೊಳ್ಳುತ್ತೆ ಒಳಗಡೆ ಅನ್ನೋದು ನನ್ನ ಮನಸ್ಥಿತಿ. ಓಕೆ, ಇವರು ಮಿಸ್ಟರ್ ಗೌಡ ಅಂತ, ಫೈನಲ್ ಇಯರು. ನಿಮ್ಮ ಅನಿಸಿಕೆ ಹೇಳಿ, ಏನು ಅನಿಸ್ತು? ನನ್ನ ಹೆಸರು ವೀರೇಶ್ ಗೌಡ ಅಂತ, ಫೈನಲ್ ಇಯರ್ ಲಾಸ್ಟ್ ಸ್ಟೂಡೆಂಟು. ಈ ವರ್ಷ ನಮಗೆ ಕೊನೆ ದಿನಗಳು ಕನ್ನಡ ರಾಜ್ಯೋತ್ಸವ ಮತ್ತು ಗಣೇಶೋತ್ಸವನ ವಿಜೃಂಭಣೆಯಿಂದ ಅಥವಾ ನಮ್ಮ ಕರ್ತವ್ಯ, ನಮ್ಮ ಪಾಲನೆ ಕನ್ನಡ ರಾಜ್ಯೋತ್ಸವ ನಾವು ಮಾಡಬೇಕು ಅಂತ ಮಾಡ್ತಾಯಿದ್ವಿ. ಅದು ಅದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಹಂಗೆ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ನಮಗೆ ಹೆಚ್ಚಿನದಾಗಿ ಪ್ರೋತ್ಸಾಹ ಮತ್ತು ವಿಶ್ವಾಸವನ್ನು ತುಂಬ್ತಾ ಇದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಈ ಥರ ವಿಘ್ನೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಿ ಕಾಲೇಜು ಒಂದು ಕೀರ್ತಿ ಪಡಕಿನ ಮುಂದಕ್ಕೆ ತಣಗಲಿ. ಈ ಕಾರ್ಯಕ್ರಮವನ್ನು ಮುಂದಿನ ಪೀಳಿಗೆಗಳು ಮುನ್ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಿನೋದ್ ರಾಜ್ ಗೌಡ, ಡೆಕೋರೇಟರ್ ಎಲ್ಲ ಇವರೇ ಮಾಡ್ತಾ ಇರೋದು. ನೆನ್ನೆ ಒಂದು ಡೆಕೋರೇಷನ್ ಮಾಡ್ಸವ್ರೆ. ನೆನ್ನೆ ಇವತ್ತು ಫಂಕ್ಷನ್ ಇದ್ದು ಕ್ಯಾನ್ಸಲ್ ಆಗೋದೆ. ನಾಳೆಗೆ ಪೋಸ್ಟರ್ ಮಾಡಿದ್ದು ಫಂಕ್ಷನು. ಅದನ್ನು ರಿಮೂವ್ ಮಾಡಿ ಇನ್ನೊಂದು ರಿಮೂವ್ ಮಾಡಿ ಮತ್ತೆ ಮಾಡಿ ಎರಡು ಕೆಲಸ ಮಾಡಿಸ್ಬಿಟ್ಟು ನಾನು ಅಯ್ಯೋ ಅನಿಸ್ತವೆ. ಟೋಟಲಿ ಡಿಫ್ರೆಂಟ್. ನೋಡಿ, ಇದೆಲ್ಲ ಅವರೇ ಜಾಯಿನ್ ಮಾಡಿರೋದು, ಬಲೂನ್ಸ್ ಎಲ್ಲ. ಫ್ಲವರ್ ತೋರಿಸು. ಓಕೆ, ಥ್ಯಾಂಕ್ ಯು. ಇವರು ಮಿಸ್ಟರ್ ಶಿವು ಅಂತ, 4th ಇಯರ್. ಇವರು ಸಹ ನಮಗೆ ಫೈನಲ್ ಇಯರ್ಸ್ಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ನೆನ್ನೆಯಿಂದ. ಹೇಳಿ ಶಿವು, ನಿಮ್ಮ ಅನಿಸಿಕೆ ಹೇಳಿ. ಹೆಲ್ಪ್ ಮಾಡ್ತಾ ಇದೀವ, ನಾವೇ ಮಾಡ್ತಾ ಇದೀವ. ಏನಮ್ಮ ಚಾ ಬರೀ ಹೆಲ್ಪ್ ಮಾಡ್ತಾವ್ರೆ. ಚಿಪ್ ಮಾಡಬಾರ್ದು, ಕರೆಕ್ಟಾಗಿ ಹೇಳ್ಬೇಕು ಏನು ಅನಿಸ್ತಿದೆ ಅಂತ. ವೀಕ್ಷಕರೇ, ನಮ್ಮನ್ನ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ಹೇಳ್ಬಿಟ್ಟು ಇವರೆಲ್ಲ ಕ್ಲಾಸ್ ಹೋಗೋರೆ. 5 ದಿವಸದಿಂದ 1 ವಾರ ಆಯಿತು ಕ್ಲಾಸ್ಗೆ ಹೋಗಿ. ಇದೇ ಥರ ನಾವೇನಾದ್ರು ಇಂಟ್ರೆಸ್ಟ್ನ ಹೋಗಿ ಕ್ಲಾಸಲ್ಲಿ ಹೋಗಿ ಕೇಳಿದ್ರೆ ಅಟ್ಲೀಸ್ಟು ಬ್ಯಾಕ್ ಇಲ್ಲದೆ ಎಲ್ಲ ಸಬ್ಜೆಕ್ಟ್ನು ಪಾಸ್ ಆಯ್ತಿದೆ. ಇವ್ರು ಸೀನಿಯರ್ಸು ಎಲ್ಲ ಪಾಸ್ ಮಾಡ್ಕೊಂಡು ಹೋಯ್ತವ್ರೆ. ನಮ್ಮನ್ನ ಕೆಲಸ ಮಾಡಕ್ಕೆ ಬಿಟ್ಟವ್ರೆ. ಏನು ಮಾಡೋದು, ಕನ್ನಡದ ಮೇಲೆ ಇರೋ ಅಭಿಮಾನಕ್ಕೋಸ್ಕರ ಕ್ಲಾಸ್ ಗೇಸ್ ಎಲ್ಲ ಬಿಟ್ಟು ಇನ್ನೊಂದು 6-7 months ಆದಮೇಲೆ ನಾವೆಲ್ಲ ಕಾಲೇಜ್ ಬಿಟ್ಟು ಹೋಗ್ತೀವಿ. ಬೇಜಾರಾಗುತ್ತಾ? ನಾವು ಆ ದಿನಕ್ಕೆ ಕಾಯ್ತಾ ಇದೀವಿ. ನೀನು ಹೋಗೋದು ಬೇಜಾರಾಗಲ್ಲ, ನಮ್ಮ ಅಚ್ಚ ಹೋಗೋದು ಬೇಜಾರಾಯ್ತದ ನಮಗೆ. ಯಾರದು? ನಮ್ಮ ಮಂಜ, ನಮ್ಮ ಗೌಡ ಅಂತ ಹೋಗೋದು ಭಾಳ ಬೇಜಾರಿದೆ. ಇರ್ಲಿ, ಏನು ಮಾಡೋಕ್ಕಾಗಲ್ಲ. ನಾನು ಹೋಗೋದು ಖುಷಿ ಇದೆ. ನೀನು ಹೋಗೋದೇನಿಲ್ಲ, ಅವ್ರು ಹೋಗ್ತಾರಲ್ಲ ಅಂದರೆ ನೀನು ಹೋಗ್ಲೇಬೇಕಾಗ. ಇದು ಎಂಟ್ರೆನ್ಸ್ಗೆ ಡೆಕೋರೇಷನ್ ಮಾಡೋಕ್ಕೆ. ಏನು ಕೆಲಸ ಮಾಡಿಲ್ಲ, ಟೀ ಕುಡಿ. ನಂಗೆ ಬೇಡ. ಅಲ್ಲಾರವ್ರೆ ಇವನು ಇವಾಗ ನಾನು ವಿಡಿಯೋ ಮಾಡೋಕ್ಕೆ ಬಂದ ತಕ್ಷಣ ಇದನ್ನ ಹಿಡ್ಕೊಂಡ್ಬಂದ್ಬಿಟ್ಟ. ಇವರು ಮಿಸ್ಟರ್ ದರ್ಶನ್. ಹಾಯ್ ಮಾಡು.
ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ. ಇವನು ದರ್ಶನ್ ಜೂನಿಯರ್. ಅವ್ರವ್ರ ಕಾಫಿ ಕುಡಿತಾರ ಅವರು. ಇವರು ಮಿಸ್ಟರ್ ಯಶವಂತ್. ಬೆಳಗ್ಗೆಯಿಂದ ಏನು ಕೆಲಸನೂ ಮಾಡಿಲ್ಲ, 2 ಸಲ ಊಟ 3 ಸಲ ಟೀ ಕುಡ್ದಿದ್ದಾರೆ. ಇವರು ಮಿಸ್ಟರ್ ಸಂತೋಷ್. ಇವರು ಅಷ್ಟೇ 4 ಸರಿ ಟೀ 5 ಸರಿ. ಪರವಾಗಿಲ್ಲ, ಊಟ ಟೀ ಎಲ್ಲ ಫ್ರೀ. ಆಯ್ ಮಾಡು. ನಮ್ಮ ಕಾಲೇಜಿನ ಕನ್ನಡ ರಾಜ್ಯೋತ್ಸವ ಮತ್ತು ಗಣೇಶ ಚತುರ್ಥಿಯ ಅಂಗವಾಗಿ ಇಷ್ಟೊಂದು ಕಷ್ಟಪಟ್ಟು ರಂಗೋಲಿ ಬಿಡ್ತಿರುವುದು ನಮ್ಮ ಜಾಲಿ ಗುಡ್ಡೆ. ಇಲ್ಲಿ ನಮ್ಮ ಕಾಲೇಜಿನ ಸಹನಾ ಅವರೇ, ಕೀರ್ತಿ ಭಟ್, ವಿನೋದ್ ರಾಜ್ಗೌಡ ಡೆಕೋರೇಷನ್ ಇನ್ಚಾರ್ಜ್. ಹೇಳ ನೋಡಿ ಎಲ್ಲ ನೆನ್ನೆ ಮೊನ್ನೆ ಓ ಇವರು ಎಲ್ಲರೂ ಹಿಂಗೆ ಡೆಕೋರೇಷನ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಎಲ್ಲರೂ ಒಬ್ರು ಇಬ್ರು ಅಂತಲ್ಲ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಏನೇ ಪ್ರೋಗ್ರಾಮ್ ಚೆನ್ನಾಗಿ ಬಂದ್ರು ಅದಕ್ಕೆ ಇವ್ರುಗಳೇ ಕಾರಣ. ಆ್ಯಂಡ್ ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಇನ್ನು ಇದೆಲ್ಲ ಸೆಟ್ ಮಾಡಬೇಕು. ಆ್ಯಂಡ್ ಇದೆಲ್ಲ ನಿನ್ನೆ ಹಾಕಿರೋ ಬಲೂನ್ಸು ಚೆನ್ನಾಗಿ ಬಂದಿಲ್ಲ, ಇದನ್ನೆಲ್ಲ ಆಚೆ ಹಾಕ್ತಾರೆ. ಆ್ಯಂಡ್ ಅದು ಕೂಡ ನಿನ್ನೆ ಹಾಕಿರೋದೇ ಫುಲ್ಲು ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅಂತ. ಪ್ರೋಗ್ರಾಮ್ ಪೋಸ್ಟ್ಪೋನ್ ಆಗಿರೋ ರೀಸನ್ರಿಂದ ಇದನ್ನು ಹಾಕ್ತಾರೆ, ಇದನ್ನು ಆಚೆ ಹಾಕ್ತಾರೆ. ಆ್ಯಂಡ್ ದೆನ್ ಇದು ಚೇರ್ಸ್ ಎಲ್ಲ ಇಲ್ಲೆಲ್ಲ ಹಾಕಬೇಕು. 100 ಚೇರ್ಸ್ ಇದೆ. ಎಲ್ಲ ಬ್ಯುಸಿಯಾಗಿದ್ದಾರೆ ಅವ್ರವ್ರ ಕೆಲಸದಲ್ಲಿ. ಫೈನಲ್ ಲುಕ್. ಆಲ್ಮೋಸ್ಟ್ ಮುಗೀತು. ಆ್ಯಂಡ್ ದೆನ್ ಅಲ್ಲಿ ಡೆಕೋರೇಟ್ ಮಾಡಿ ಇವಾಗ ವಿಡಿಯೋ ಮಾಡ್ತಿದ್ದೀನಿ ಅಂತ ಇಲ್ಲಿ ಬಂದ್ಬಿಡ್ಲೋಳು. ವಿನೋದ್ ಟೂತ್ ಪಿಕ್ ಹಾಳು ಮಾಡ್ತಾಳೆ. ಇಲ್ಲಪ್ಪ ನೋಡು ಚೆನ್ನಾಗೈತೆ ನೋಡ್ಬೇಕಾದ್ರೆ. ನೋಡಿ ಚೆನ್ನಾಗಿದೆ ಪ್ಲ್ಯಾನ್ ಅಲ್ಲ ಇದು. ಆ ಥರ ಬೆಂಡ್ ಹಾಕೋದು, ಟೂತ್ ಪಿಕ್ ಹಾಕಿ ಇದನ್ನಲ್ಲಿ ಸೆಟ್ ಮಾಡೋದು. ಇದು ಕರ್ನಾಟಕ ಮ್ಯಾಪ್ ಅಂತೆ ಇವರೇ ಬರ್ದಿರೋದು. ಕೆಲಸ ಮಾಡಿ ಸುಸ್ತಾಗಿದ್ದಾರೆ ಅಂತ ಹಾಯ್ ಮಾಡ್ರು. ಹಾಯ್ ಮಾಡ್ರು. ಕರ್ಕ ಬಂದ್ಬಿಟ್ಟು ಇವಾಗ ತಿಂತಾವ್ರೆ, ನನ್ನ ಊಟ ನನಗೆ ಕೊಡ್ತಾವ್ರೆ, ಅವ್ರು ಮಾತ್ರ ಊಟ ತರ್ಕೊಂಡು ತಿಂತಾವ್ರೆ. ಅಲ್ಲಿದೆ ಎಕ್ಸ್ಟ್ರಾ ಇದೆ, ಇಲ್ಲಿ ಎಕ್ಸ್ಟ್ರಾ ಇದೆ. ಗರ್ಲ್ಸ್ ಏನೋ ಮಾಡ್ತಿದ್ದಾರೆ ಕೆಲಸ. ಏನು ಮಾಡ್ತಿದ್ದೀರಾ ಸಹನ ಅವರೇ? ಏನು ಕೇಳಿಸ್ಲಿಲ್ಲ, ಸ್ವಲ್ಪ ಜೋರ ಮಾತಾಡಿ. ಪಿಕ್ಗೆ ಫ್ಲವರ್ ಸೆಟ್ ಮಾಡ್ತಾ ಇದೀವಿ. ಹೌದಾ? ಅಲ್ಲಿ ನೋಡಿ ಆ ಥರ ಮಾಡಕ್ಕೆ ಅಲ್ಲಿ ತೋರಿಸು, ಗೊತ್ತಾಗುತ್ತೆ. ಇವರು ಇವಾಗ ಬಂದು ಮಾಡ್ತಿದ್ದಾರೆ, ಜಾಸ್ತಿ ಬಿಲ್ಡಪ್ ತಗೋತವ್ರೆ. ಏನು ಕೆಲಸ ಮಾಡ್ತೀರಾ? ತಿರ್ಗಾಡ್ತಾ ನೋಡಿ ಇವಳು. ಜಾಸ್ತಿ ಬ್ಲೂನೇ ಆಯ್ತಲ್ಲ ಇದು. ಟೂತ್ ಪಿಕ್ ಇಷ್ಟೇನಾ ಇರೋದು? ಇವಾಗ ಇಷ್ಟೊಂದು ಗಲೀಜಾಗಿದೆ. ನಾನು ಮತ್ತು ಮಿಸ್ ಗೌತಮಿ ಅವ್ರು ಸೇರಿಕೊಂಡು ಎಲ್ಲ ನೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ವಿ. ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ರಮ್ಯಾ, ಬಟ್ ವಾಯ್ಸ್ ಬರ್ತಿರ್ಲಿಲ್ಲ. ಆ್ಯಂಡ್ ಇಲ್ಲಿ ದರ್ಶನ್ ನೋಡಿ, ಅವನು ಏನು ಕೆಲಸನೂ ಮಾಡ್ತಾ ಇರಲಿಲ್ಲ. ಅಂದರೆ ಸುಮ್ಮನೆ ನಾನು ವಿಡಿಯೋ ಆನ್ ಮಾಡಿದ ತಕ್ಷಣ ಏನಾದರೂ ಕೆಲಸ ಮಾಡೋದು, ಹಂಗೆ ಮಾಡ್ತಿದ್ದೆ. ಆ್ಯಂಡ್ ಇಲ್ಲಿ ಸಂತೋಷ್ ಕೂಡ ತುಂಬ ಶೈ. ಇವರು ಕ್ಯಾಮ್ರಾ ಅಂದರೆ ತುಂಬ ಶೈ ಆಗ್ತಾರೆ. ಪಾಪ ಏನೋ ಗೊತ್ತಿಲ್ಲ, ಕ್ಯಾಮ್ರಾ ಅಂದರೆ ತುಂಬ ಶೈ ಆಗ್ತಾರೆ.
ನೋಡಿ ಮತ್ತೆ ಇವಾಗ ದರ್ಶನ್ ಕಡೆ ತಿರುಗಿಸ್ತೀನಿ. ಮತ್ತೆ ದರ್ಶನ್ ಅದನ್ನೇ ಮಾಡ್ತಿದ್ರು. ಸಣ್ಣದಾಗ ಮುಚ್ಚಿ ದೊಡ್ಡದಾಗ ಆಗ್ತಿತ್ತು ಅದೇನ. See here guys. See Darshan is doing and Shivu is doing the ಗರಿ ಶನಿಂಗ್. ಇವ್ರು ಸವಾಸ ಮಾಡಿ 2 ದಿನ ಆಗೈತೆ. ಇವರು ನಮ್ಮ ಕಾಲೇಜಿನ ಮೋಸ್ಟ್ ಡೆಡಿಕೇಟೆಡ್ ಬಾಯ್ಸ್. ಬಿಕಾಸ್ ಯಾಕೆ ಅಂದರೆ ನಾನು ವೀಡಿಯೋ ಮಾಡ್ಬೇಕಾದ್ರೆ ಇವರು ಅಲ್ಲಿ ಇಲ್ಲಿ ಹೋಗ್ಬಿಡ್ತಿದ್ರು ಅದು ಇದು ತರೋಕ್ಕೆ ಅಂತ. ಪಾಪ ಇವ್ರು ವೀಡಿಯೋದಾಗ ಕಾಣಿಸ್ಕೋತಾನೆ ಇರಲಿಲ್ಲ. ಆದರೆ ಹೇಳಬೇಕಂದ್ರೆ ಇವರೇ ಜಾಸ್ತಿ ಕೆಲಸ ಮಾಡಿರೋದು. ರಾತ್ರಿ ಹಗಲು ಒಂದೆಲ್ಲ ಕೆಲಸ ಮಾಡಿದ್ದಾರೆ. ಎಲ್ಲ ಅಂದರೆ ಪ್ರೋಗ್ರಾಮ್ ಏನೇ ಚೆನ್ನಾಗಿ ಬಂದಿದ್ರು ರೀಸನಬಲ್ ಪರ್ಸನ್ಸ್ ಇವರು.